ಯೋಜನೆಗಳ ಮಹಾಪೂರ. ಯುವ ಶಕ್ತಿ, ನಾರಿ ಶಕ್ತಿ, ಬಡವರನ್ನ ಕೇಂದ್ರೀಕರಿಸಿ ಪ್ರಣಾಳಿಕೆಯನ್ನ ಘೋಷಣೆ ಮಾಡಲಾಗಿದೆ. ಮೋದಿ ಗ್ಯಾರಂಟಿ 2024ರಲ್ಲಿ 14 ಗ್ಯಾರಂಟಿಗಳನ್ನ ಘೋಷಣೆ ಮಾಡಲಾಗಿದೆ. ದೇಶದ 4 ದಿಕ್ಕುಗಳಲ್ಲಿ ಓಡಲಿದೆ ಬುಲೆಟ್ ಟ್ರೈನ್. ಉತ್ತರ, ದಕ್ಷಿಣ, ಪೂರ್ವದಲ್ಲಿ ಬುಲೆಟ್ ಟ್ರೈನ್ ಓಡಲಿದೆ. ದೇಶಾದ್ಯಂತ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ನಿರ್ಮಾಣದ ಘೋಷಣೆ ಮಾಡಲಾಗಿದೆ. ವಂದೇ ಭಾರತ್ ರೈಲ್ವೆ ಯೋಜನೆ ಮತ್ತಷ್ಟು ವಿಸ್ತರಣೆಯಾಗುತ್ತೆ. ಬಿಜೆಪಿಯ ಪ್ರಣಾಳಿಕೆಯಲ್ಲಿ ರೈತರಿಗೂ ಸಹ ಬಂಪರ್ ಆದಂತಹ ಭರವಸೆ ನೀಡಲಾಗಿದೆ. ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಉಚಿತವಾದಂತಹ ವಿದ್ಯುತ್, 3 ಕೋಟಿ ಬಡವರಿಗೆ ಉಚಿತ ಮನೆ ನಿರ್ಮಾಣದ ಭರವಸೆ ನೀಡಿದ್ದಾರೆ. 80 ಕೋಟಿ ಜನರಿಗೆ ಇನ್ನು 5 ವರ್ಷ ಪಡಿತರ ವಿಸ್ತರಣೆ ಮಾಡಲಾಗ್ತಾ ಇದೆ. ಮುದ್ರಾ ಸಾಲ ಯೋಜನೆ 20 ಲಕ್ಷದವರೆಗೂ ಸಹ ವಿಸ್ತರಣೆಯ ಘೋಷಣೆ ಮಾಡಲಾಗಿದೆ ಬಿಜೆಪಿಯ ಪ್ರಣಾಳಿಕೆಯಲ್ಲಿ. भाजपा देश के कोने कोने में वंदे भारत ट्रेनों का भी विस्तार करेगी। देश में वंदे भारत के 3 मॉडल चला करेंगे। वंदे भारत स्लीपर, वंदे भारत चेयर कार और वंदे भारत मेट्रो। इस 3 प्रकार से हम इसको करेंगे। उसी प्रकार से एक बहुत महत्वपूर्ण कदम हम उठाने जा रहे हैं आधुनिक भारत की और विकसित भारत की दिशा में जाने के लिए। आज अहमदाबाद मुंबई बुलेट ट्रेन का काम जोरों से चल रहा है और करीब करीब पूर्णता पर पहुंच रहे हैं। उसी प्रकार से बुलेट ट्रेन आज जैसे पश्चिम हिस्से में एक बुलेट ट्रेन काम करने जा रही है, अब भाजपा का संकल्प है आने वाले समय में उत्तर भारत में एक बुलेट ट्रेन, दक्षिण भारत में एक बुलेट ट्रेन और पूर्वी भारत में एक बुलेट ट्रेन, वैसे उत्तर, दक्षिण, पूर्व, पश्चिम चारों दिशाओं में एक बुलेट ट्रेन के प्रोजेक्ट से हम आधुनिकता की तरफ। इसी ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ಬಿಜೆಪಿ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿತು. ಇವತ್ತು 14 ಗ್ಯಾರಂಟಿಗಳನ್ನ ಘೋಷಣೆ ಮಾಡಲಾಗಿದೆ. ಕಾಂಗ್ರೆಸ್ ಘೋಷಣೆ ಮಾಡಿದ್ದು 25 ಗ್ಯಾರಂಟಿಗಳಿಂದ. ಆಗ್ಲಿಂದಲೂ ಸಹ ಕುತೂಹಲ ಇತ್ತು, ನಿರೀಕ್ಷೆಗಳಿತ್ತು. ಬಿಜೆಪಿಯ ಪ್ರಣಾಳಿಕೆ ಯಾವ ರೀತಿಯಾಗಿರುತ್ತೆ ಅಂತ, ನಿರೀಕ್ಷೆಗಳನ್ನ ರೀಚ್ ಮಾಡಿದೆ ಅಂತ ಕಾಣಿಸುತ್ತಾ ಈ 14 ಗ್ಯಾರಂಟಿಗಳು? ಪ್ರಗತಿ ಅವರು ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಆರ್ಥಿಕತೆಯನ್ನ ಪ್ರಮುಖವಾಗಿ ಅಂಶವಾಗಿರಿಸಿಕೊಂಡು ಸುಮಾರು 78 ಪುಟಗಳ ಒಂದು ಪ್ರಣಾಳಿಕೆ ಪುಸ್ತಕವನ್ನ ಬಿಜೆಪಿ ಹೊರಗಡೆ ತಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 14 ಕಾಣಿಸ್ತಾ ಇರುವಂತದ್ದು. ಅದರ ಒಳಗಡೆ ಸಾಕಷ್ಟು ಇದೆ ಅನ್ನುವಂಥದ್ದು. ಸುಮಾರು 46 ನಿಮಿಷಗಳ ಕಾಲ ಭಾಷಣ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಣಾಳಿಕೆಯಲ್ಲಿ ಇರುವಂತಹ ಪ್ರತಿ ಅಂಶವನ್ನು ಕೂಡ ಅವರು ಉಲ್ಲೇಖಿಸ್ತಾನೆ ಹೋದ್ರು. ಈ ಬಾರಿಯ ಮುಖ್ಯವಾಗಿ ಅಂದ್ರೆ ಪ್ರಣಾಳಿಕೆಯ ಮುಖ್ಯ ಅಂಶಗಳನ್ನು ನಾವು ಗಮನಿಸ್ತಾ ಹೋದ್ರೆ ಒಂದೇ ದೇಶ ಒಂದೇ ಚುನಾವಣೆ, ಸಿಎಎ ಮತ್ತೆ ಜಾರಿ, ಅದರ ಜೊತೆಗೆ ಪೂರ್ತಿಯಾಗಿ ಇಡೀ ಪ್ರಣಾಳಿಕೆಯಲ್ಲಿ ಹೆಚ್ಚು ಒಂದು ಸ್ಪೇಸ್ ಅನ್ನ ಪಡ್ಕೊಂಡಿರುವಂತದ್ದು ಅಂದ್ರೆ ಅದು ಆರ್ಥಿಕ ಶಕ್ತಿ ಮತ್ತು ಆರ್ಥಿಕತೆಯ ವಿಚಾರಗಳು. ಸೊ ಹಾಗಾಗಿ ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಹಿಂದೆ ಸರ್ಕಾರ ಜಾರಿಗೆ ತಂದಿರುವಂತಹ ಕಳೆದ 10 ವರ್ಷಗಳಲ್ಲಿ ಜಾರಿಗೆ ಏನೇನ್ ತಂದಿದೆ ಅವು ಎಲ್ಲದಕ್ಕೂ ಕೂಡ ಒಂದು ವೇಗದ ಸ್ವರೂಪವನ್ನ ಅಂದ್ರೆ ಒಂದು ಸ್ಪೀಡ್ ಅನ್ನ ಕೊಡುವಂತಹ ಸಲುವಾಗಿ ಈ ಬಾರಿಯ ಪ್ರಣಾಳಿಕೆಯನ್ನ ಸಿದ್ಧಗೊಳಿಸಲಾಗಿದೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಏನೇನೆಲ್ಲ ಯೋಜನೆಗಳನ್ನ ತರ್ತೇವೆ ಅನ್ನುವಂಥದ್ದು. ಒಬ್ಬ ಹಣ್ಣು ಅಂದ್ರೆ ಬೀದಿ ವ್ಯಾಪಾರಿಯಿಂದ ಹಿಡಿದು ಅಂತರಿಕ್ಷದ ತನಕ ಏನೇನು ಭಾರತೀಯರ ಕನಸುಗಳಿದಾವೆ ಆ ಎಲ್ಲಾ ಕನಸುಗಳನ್ನು ಕೂಡ ನಮ್ಮ ಯೋಜನೆಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಆ ಎಲ್ಲಾ ಕನಸುಗಳನ್ನು ಕೂಡ ನಾವು ಪೂರ್ಣ ಮಾಡ್ತೇವೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಇರುವಂತದ್ದು ಏನು, ಇವತ್ತಿನ ವಿಶ್ವ ಒಂದು ರೀತಿಯಲ್ಲಿ ಯುದ್ಧದ ಸ್ಥಿತಿಯಲ್ಲಿದೆ. ಹಾಗಾಗಿ ಈ ಹೊತ್ತಲ್ಲಿ ಪ್ರಮುಖವಾಗಿ ಭಾರತೀಯರಿಗೆ ಬೇಕಾಗಿರುವಂತದ್ದು ಸುರಕ್ಷತೆ. ಆ ಸುರಕ್ಷತೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ
ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾವು ಆದ್ಯತೆಯನ್ನ ವಹಿಸ್ತೇವೆ ಅನ್ನುವಂತ ಮಾತು ಪ್ರಧಾನಿಗಳಿಂದ ಬಹಳ ಸ್ಪಷ್ಟವಾಗಿ ಬಂತು. ಕಳೆದ ಬಾರಿಯೂ ಕೂಡ ಅಷ್ಟೇ ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಅದರ ಹೊರಗಡೆ ಅಂದ್ರೆ ಗಡಿ ಭಾಗದ ಸೆಕ್ಯೂರಿಟಿ ಇರ್ಬೋದು, ಹೊರಗಡೆ ಇರ್ಬೋದು, ಈ ಎಲ್ಲಾ ಅಂಶಗಳಿಗೆ ಹೆಚ್ಚು ಒತ್ತು ನೀಡಲಾಗಿತ್ತು. ಸಿಎಎ ಏನು ಕಳೆದ ಬಾರಿ ಹೇಳಲಾಗಿತ್ತು ಅದನ್ನ ಈ ಬಾರಿಯೂ ಕೂಡ ಮುಂದುವರಿಸಿದ್ದಾರೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಕೆಲವು ರಾಜ್ಯಗಳಲ್ಲಿ ಇದೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಇಡೀ ಭಾರತದಾದ್ಯಂತ ನಾವು ತರ್ತೇವೆ ಅನ್ನುವಂಥದ್ದು. ಈ ಬಾರಿ ಅಂದ್ರೆ ಎರಡನೇ ಅವಧಿಯಲ್ಲೇ ಒಂದೇ ದೇಶ ಒಂದು ಚುನಾವಣೆಯ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಪೂರ್ವಭಾವಿ ತಯಾರಿಯನ್ನು ಕೂಡ ಮಾಡಿದ್ರು. ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚಿಸಿ ಅದರ ವರದಿಯೂ ಕೂಡ ಈಗ ಆಲ್ರೆಡಿ ರಾಷ್ಟ್ರಪತಿಗಳಿಗೆ ತಲುಪಿರುವಂತದ್ದು. ಅದು ಮುಂದಿನ ಬಾರಿ ಕಾರ್ಯಗತ ಮಾಡಲಿಕ್ಕೆ ನಾವು ಎಲ್ಲಾ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಅನ್ನುವಂಥದ್ದು ಅವರು ಸ್ಪಷ್ಟವಾಗಿ ಪ್ರಣಾಳಿಕೆಯಲ್ಲಿ ಹೇಳಿರುವಂತದ್ದು. ಅದರ ಜೊತೆಗೆ ಬಿಜೆಪಿಯ ಕನಸು ಅಂತ ಅಂದ್ರೆ ಏನು ಅಂದ್ರೆ ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಒಳಗೊಂಡಂತ ಒಂದು ಆರ್ಥಿಕತೆಯನ್ನ ಮಾಡಬೇಕು ಅನ್ನುವಂಥದ್ದು. ಇದಕ್ಕೆ ಬೇರೆ ಬೇರೆ ರೀತಿಯ ಮಾನದಂಡಗಳು ಕೂಡ ಬೇಕಾಗ್ತವೆ. ಅದರಲ್ಲೂ ರೈಲ್ವೆ ವಿಚಾರಕ್ಕೆ ಬಹಳಷ್ಟು ಸ್ಪಷ್ಟವಾದಂತ ವಿವರಣೆಯನ್ನು ಕೂಡ ಮೋದಿ ಅವರು ಕೊಟ್ಟರು. ಇಡೀ ದೇಶಾದ್ಯಂತ ಈಗ ಪಶ್ಚಿಮ ಭಾಗದಲ್ಲಿ ಏನು ಬುಲೆಟ್ ಟ್ರೈನ್ ವ್ಯವಸ್ಥೆ ಇದೆ ಅದನ್ನ ಇಡೀ ದೇಶದಲ್ಲಿ ಅಂದ್ರೆ ಉತ್ತರ ಭಾಗದಲ್ಲಿ ಒಂದು, ದಕ್ಷಿಣ ಭಾಗದಲ್ಲಿ ಒಂದು, ಮತ್ತೆ ಪೂರ್ವ ಭಾಗದಲ್ಲಿ ಒಂದು, 4 ದಿಕ್ಕುಗಳಲ್ಲೂ ಕೂಡ ಒಂದೊಂದು ಬುಲೆಟ್ ಟ್ರೈನ್ ಯೋಜನೆಯನ್ನ ಮುಂದಿನ 5 ವರ್ಷಗಳಲ್ಲಿ ನಾವು ಕೈಗೆತ್ತಿಕೊಳ್ತೇವೆ ಅನ್ನುವಂಥದ್ದು ಇರ್ಬೋದು. ಈ ತನಕ ಏನು ಉಚಿತ ಪಡಿತರ ವ್ಯವಸ್ಥೆ ಇದೆ ಅದು ಪುನಃ ಮುಂದಿನ 5 ವರ್ಷಗಳ ತನಕವೂ ಕೂಡ ಮುಂದುವರಿಯುತ್ತೆ ಅಂತ ಅವರು ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಈ ಬಾರಿ ಅಂದ್ರೆ ಪ್ರತಿ ವರ್ಷ 6 ತಿಂಗಳು ಹೀಗೆ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ರು. 2ನೇ ಅವಧಿಯಲ್ಲಿ 3ನೇ ಅವಧಿಗೆ ಸ್ಪಷ್ಟವಾಗಿ ಹೇಳಿದರೆ ಇನ್ನು 5 ವರ್ಷ ನಾವು ಅದನ್ನ ಮುಂದುವರಿಸ್ತೇವೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಹೀಗೆ ಸುಮಾರು 14 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಆದ್ಯತೆಯನ್ನ ನೀಡಿರುವಂತದ್ದು. ಅವರು ಹೇಳ್ತಾ ಮೊದಲು ಆರಂಭದಲ್ಲೇ ಹೇಳಿದ್ರು ನಮ್ಮ ಈ ಪ್ರಣಾಳಿಕೆಯ ಬುನಾದಿ ಏನು ಅಂತ ಅಂದ್ರೆ ಒಂದು ಯುವ ಜನತೆ, ಎರಡನೇದು ಮಹಿಳೆಯರು, ಮತ್ತೆ ಬಡವರು ಹಾಗೂ ರೈತರು. ಈ 4 ಆಧಾರ ಸ್ತಂಭಗಳನ್ನ ಇಟ್ಕೊಂಡು ನಾವು ಈ ಬಾರಿಯ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದ್ದೇವೆ. ಹಾಗಾಗಿ ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ ಅನ್ನುವಂಥದ್ದನ್ನ ಪ್ರತಿ ಅಕ್ಷರದಲ್ಲೂ ಪ್ರತಿ ವಾಕ್ಯದಲ್ಲೂ ಅವರು ಹೇಳುವಂತಹ ಪ್ರಯತ್ನವನ್ನ ಮಾಡಿದರೆ, ಭಾರತೀಯರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇದು ನಮ್ಮ ಪ್ರಣಾಳಿಕೆ, ಇದು ನಮ್ಮ ಭರವಸೆ. ಮುಂದಿನ 5 ವರ್ಷಗಳಲ್ಲಿ ನಾವು ಈ ಭರವಸೆಗಳನ್ನ ಈಡೇರಿಸ್ತೇವೆ ಅನ್ನುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ನ ಪ್ರಣಾಳಿಕೆಗೆ ಒಂದು ರೀತಿಯಲ್ಲಿ ಟಾಂಗ್ ಕೊಡ್ಲು ಅಂದ್ರೆ ಭ್ರಷ್ಟಾಚಾರಿಗಳಿಗೆ ಜೈಲಿಗೆ ಹಾಕ್ತೇವೆ ಅನ್ನುವಂಥದ್ದು ಅವರು ಕೂಡ ಹೇಳಿದ್ರು. ಮತ್ತೆ ಮೋದಿ ಸರ್ಕಾರದಲ್ಲಿ ಏನೇನು ಹಗರಣಗಳಾಗಿವೆ ಅವು ತನಿಖೆ ಮಾಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಹೇಳಿದ್ರು. ಸೊ ಅದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ ಭ್ರಷ್ಟಾಚಾರಿಗಳಿಗೆ ಅವಕಾಶ ಇಲ್ಲ, ಅದಕ್ಕೆ ನಿರಂತರ ಸಮರ ನಡೆಸ್ತದೆ ಬಿಜೆಪಿ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಅನ್ನುವಂಥದ್ದು. ಲೂಟಿಕೋರರಿಗೆ ಜಾಗ ಇಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಗತಿ. ಎಸ್, ಇನ್ನು ಮಂಜು, ತಮಿಳು ಭಾಷೆ ಅಧ್ಯಯನದ ಗುರಿಯನ್ನ ಹೊಂದಿದ್ದೀವಿ ಅನ್ನುವಂಥದ್ದನ್ನ ಸಹ ಪ್ರಣಾಳಿಕೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಪ್ರಧಾನಿ ಮೋದಿ. ಇಲ್ಲಿ ನೇರವಾಗಿ ತಮಿಳುನಾಡನ್ನ ಟಾರ್ಗೆಟ್ ಮಾಡಲಾಗಿದೆಯಾ? ಹಾಗಾದ್ರೆ ಅದನ್ನೇ ಫೋಕಸ್ ಮಾಡಿ ಪ್ರಣಾಳಿಕೆಯಲ್ಲಿ ಈ ಒಂದು ಅಂಶವನ್ನ ಸೇರಿಸಲಾಗಿದೆಯಾ ಅಂತ? ರಾಜಕೀಯವಾಗಿ ನಾವು ನೋಡಿದಾಗ ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಕಾಣಿಸುತ್ತೆ. ತಿರುವಳ್ಳವರ ಸಂತ ತಿರುವಳ್ಳವರ ಒಂದು ಕಲ್ಚರಲ್ ಸೆಂಟರ್ಗಳನ್ನ ನಾವು ವಿಶ್ವದಾದ್ಯಂತ ಮಾಡ್ತೇವೆ, ಇದು ಬಹಳ ಪ್ರಾಚೀನವಾದಂತ ಭಾಷೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಟೂರಿಸಂ ವಿಚಾರವನ್ನ ಸೇರ್ಪಡೆ ಮಾಡಿಕೊಂಡು ನಮ್ಮ ಹೊಯ್ಸಳರ ಹೆಸರನ್ನು ಕೂಡ ಬಳಸ್ಕೊಂಡಿದ್ದಾರೆ. ಕರ್ನಾಟಕದ ಹೊಯ್ಸಳರ ಹೆಸರನ್ನು ಅಂದ್ರೆ ವಿಶ್ವದ ಟೂರಿಸಂಗೆ, ವರ್ಲ್ಡ್ ಟೂರಿಸಂ ಸೆಕ್ಟರ್ ಏನಿದೆ ಅದಕ್ಕೆ ದೇಶದ ಎಲ್ಲ ಪಾರಂಪರಿಕ ಸ್ಥಳಗಳನ್ನ ಜೋಡಣೆ ಮಾಡುವ ಕೆಲಸ ನಡೀತಾ ಇದೆ. ಆ ಕೆಲಸಕ್ಕೆ ಇನ್ನಷ್ಟು ವೇಗ ಬರುತ್ತೆ ಅನ್ನುವಂತಹ ಮಾತಿನಲ್ಲಿ ಹೇಳಿದ್ರು. ಇನ್ನು ತಮಿಳರ ವಿಚಾರವಾಗಿಯೂ ಕೂಡ ಅಷ್ಟೇ, ಇದು ತಮಿಳು ಭಾಷೆ ಬಹಳ ಹಳೆ ಭಾಷೆ. ಅದರ ಜೊತೆಗೆ ಈ ಸಂತರನ್ನ ಸಾಂಸ್ಕೃತಿಕ ಕೇಂದ್ರಗಳನ್ನ ವಿಶ್ವದಾದ್ಯಂತ ನಾವು ತೆರೆಯುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದು ಒಂದು ರೀತಿಯಲ್ಲಿ ಅಲ್ಲಿನ ತಮಿಳುನಾಡಿನಲ್ಲಿ ಏನು ರಾಜಕೀಯವಾಗಿ ಕೂಡ ಇದನ್ನು ಬಳಕೆ ಆಗುತ್ತೆ. ಯಾಕಂದ್ರೆ ಇಡೀ ಭಾರತದಲ್ಲಿ 1 ಅಥವಾ 2 ರಾಜ್ಯಗಳನ್ನ ಹೆಸರುಗಳನ್ನ ಉಲ್ಲೇಖ ಮಾಡುವಂತದ್ದು ಸ್ಪಷ್ಟ ಸಂದೇಶ ಅಂತಾನೆ ನಾವು ಹೇಳ್ಬೋದು. ಪ್ರಗತಿ. ಇನ್ನು ಮಂಜು, ಕಾಂಗ್ರೆಸ್ನ ಪ್ರಣಾಳಿಕೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಮಹಿಳಾ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಪ್ರಣಾಳಿಕೆ ಸಿದ್ಧಗೊಂಡಂತೆ ಕಾಣಿಸ್ತಾ ಇತ್ತು. ಕೆಲವೊಂದು ಅಂಶಗಳನ್ನ ಗಮನಿಸ್ತಾ ಹೋದ್ರೆ ಬಿಜೆಪಿಯ ಪ್ರಣಾಳಿಕೆಯನ್ನ ನೋಡಿದ್ರು ಸಹ ಮಹಿಳಾ ಮತದಾರರನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಈ ಪ್ರಣಾಳಿಕೆ ಅಂತ ಕಾಣಿಸುತ್ತಾ? ಹೌದು ಹೌದು
ಒಂದು ಪ್ರಮುಖವಾಗಿ ಮಹಿಳೆ ಮತ್ತು ಸಬಲೀಕರಣ ಅನ್ನುವಂಥ ಎರಡು ಅಂಶಗಳನ್ನ ಅವರು ಪ್ರತಿಯೊಂದು ಯೋಜನೆಯಲ್ಲೂ ಜಾರಿಗೆ ತಂದಿದ್ದೇವೆ ಅನ್ನುವಂಥದ್ದು. ಇವತ್ತು ಕೂಡ ಒಬ್ಬ ಮಹಿಳೆಗೆ ತಮ್ಮ ಪ್ರಣಾಳಿಕೆಯ ಮೊದಲ ಪತ್ರ ಏನಿದೆ, ಸಂಕಲ್ಪ ಪತ್ರ ಒಬ್ಬ ಮಹಿಳೆಗೆ ನೀಡುವ ಮೂಲಕವೇ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡಿದ್ರು. ಅದರಂತೆ ಪ್ರತಿ ಯೋಜನೆಯಲ್ಲೂ ಕೂಡ ಈ ಮುದ್ರಾ ಯೋಜನೆ ಇರಬಹುದು ಅಥವಾ ಸ್ಟ್ರೀಟ್ ವೆಂಡರ್ಸ್ ಏನು ಬೀದಿ ವ್ಯಾಪಾರಿಗಳ ಯೋಜನೆ ಇರಬಹುದು, ಸ್ವನಿಧಿ ಯೋಜನೆ ಇರಬಹುದು, ಹೀಗೆ ಪ್ರತಿ ಯೋಜನೆಯಲ್ಲೂ ಕೂಡ ಎಲ್ಲೆಲ್ಲಿ ಮಹಿಳೆಯರಿಗೆ ಈವನ್ ಹೋಮ್ ಸ್ಟೇ ವಿಚಾರದಲ್ಲೂ ಕೂಡ ಅಷ್ಟೇ ಆರ್ಥಿಕ ಅಂದ್ರೆ ಮಹಿಳೆಯರು ನಡೆಸುವಂತಹ ಹೋಮ್ ಸ್ಟೇಗಳಿಗೆ ಆರ್ಥಿಕವಾಗಿ ಹೆಚ್ಚು ಸಹಾಯವನ್ನು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ರು. ಮತ್ತೆ ಎಲ್ಲೆಲ್ಲಿ ರೀಚ್ ಆಗ್ಬೋದು, ಈಗ ಆಲ್ರೆಡಿ ಏನು ಉಚಿತ ಗ್ಯಾಸ್ ಇರಬಹುದು, ಮತ್ತೆ ಪಡಿತರ ಇರಬಹುದು, ಸೊ ಇವೆಲ್ಲವೂ ಕೂಡ ಎಲ್ಲೆಲ್ಲಿ ರೀಚ್ ಆಗ್ಬೋದು ಆ ಎಲ್ಲಾ ರೀಚ್ಗಳಲ್ಲೂ ಕೂಡ ಮಹಿಳೆಯರನ್ನ ಆ ಯೋಜನೆಗಳಿಗೆ ಮಹಿಳೆಯರನ್ನ ಜೋಡಿಸುವಂತ ಕೆಲಸ ಆಗಿದೆ. ಮತ್ತೆ ಈವನ್ ಸ್ಟಾರ್ಟ್ಅಪ್ಸ್ ಇರಬಹುದು, ಈವನ್ ಈ ಬಾರಿ ತೃತೀಯ ಲಿಂಗಿಗಳಿಗೂ ಕೂಡ ಅಂದ್ರೆ ಆಯುಷ್ಮಾನ್ ಭವ ಯೋಜನೆಯನ್ನ ವಿಸ್ತಾರ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಪ್ರಗತಿ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.